ಆ ಯುವಕ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವನು. ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋದವನು ಶವವಾಗಿ ಮನೆಗೆ ವಾಪಸ್ ಆಗಿದ್ದಾನೆ. ಅಷ್ಟಕ್ಕೂ ಅಲ್ಲೇನಾಯ್ತು? ಆ ಯುವಕ ಆದ್ರೂ ಯಾರು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಆಕ್ಸಿಡೆಂಟ್ ನೆಪದಲ್ಲಿ ನಡೀತಾ ಮರ್ಡರ್, ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಕೊಲೆ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಹೊಸಕೋಟೆ ಕೋಲಾರದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ನಿತ್ಯ ಸಾವಿರಾರು ವಾಹನಗಳ ಓಡಾಟದಿಂದ ಬ್ಯುಸಿಯಾಗಿರುವ ಕಾರಣ ಈ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗಿರೋದು ಕೂಡ ಸಹಜ. ಅದೇ ರೀತಿ ಕಳೆದ ರಾತ್ರಿಯೂ ಕೂಡ ಕಾರೊಂದರ ಬ್ಯಾನೆಟ್ ಅಪ್ಪಚ್ಚಿಯಾಗಿ ಹೆದ್ದಾರಿಯಲ್ಲಿಯೇ ನಿಂತಿದ್ದು ಅಪಘಾತವಾಗಿದೆ ಅಂತೇಳಿ ವಾಹನ ಸವಾರರು ಸಮೀಪಕ್ಕೆ ಹೋಗಿ ನೋಡಿದ್ದಾರೆ. ಆದರೆ ಕಾರಿನ ಬದಿಯಲ್ಲಿಯೇ ಚಾಲಕ ಬರ್ಬರವಾಗಿ ಕೊಲೆಯಾಗಿ ಬಿದ್ದಿದ್ದನ್ನು ಕಂಡು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗಂಗಾಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೋಲಾರ ಮೂಲದ ಭಾರ್ಗವ್ ಅನ್ನುವಂತಹ ಯುವಕ ಕಾರಿನಲ್ಲಿ ಬರ್ತಿದ್ದ. ಗಂಗಾಪುರ ಬಳಿ ಬರ್ತಿದ್ದಂತೆ ಕಾರನ್ನ ಚೇಸ್ ಮಾಡಿಕೊಂಡು ಬಂದಿರುವ ಅಪರಿಚಿತ ವಾಹನವೊಂದು ಕಾರಿನ ಮುಂದೆ ಬಂದು ಬ್ರೇಕ್ ಹಾಕಿದ್ದಾರೆ. ಸಡನ್ ಬ್ರೇಕ್ ಹಾಕಿದ ಕಾರಣ ಯುವಕನ ಕಾರು ಮುಂದಿನ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದನ್ನ ಪ್ರಶ್ನಿಸಿದ ವೇಳೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಯುವಕ ಭಾರ್ಗವ್ ಮೇಲೆ ಹಲ್ಲೆ ನಡೆಸಿ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಭಾರ್ಗವನು ನನ್ನ ತಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಕಾರಲ್ಲಿ ಬರಬೇಕಿದ್ರೆ ಹಿಂದೆ ಯಾರೋ ಚೇಸ್ ಮಾಡ್ಕೊಂಬಂದು ಮುಂದೆ ಯಾವುದೋ ಗಾಡಿಗೆ ಟಚ್ ಮಾಡಿ ಇವನ್ನ ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಟ್ಟು ಮಚ್ಚಲ್ಲಿ ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗ್ತಾಯಿದ್ರು, ಕೋಲಾರಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ಅಡ್ಡ ಹಾಕ್ಬಿಟ್ಟು ಚೇಸ್ ಮಾಡ್ಕೊಂಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ. ಇದು ನಮ್ಗೆ 1:30 ಗೊತ್ತಾಯಿತು ಸರ್. ರಾತ್ರಿ 11:39ಕ್ಕೆ ಇದಾಗಿರೋದು. ದ್ವೇಷ ಏನಿಲ್ಲ ಸರ್, ಯಾರ ಮೇಲೇನೂ ಇಲ್ಲ. ಬ್ಯಾಂಕಲ್ಲಿ ಸೀಸಿಂಗ್ ಕೆಲಸ ಮಾಡ್ತಿದ್ದ. ಅವ್ನ ಸ್ವಂತ ಊರು ಕೋಲಾರಿಂದ ಬೆಂಗಳೂರಿಗೆ ಹೋಗ್ತಿದ್ದ. ಯಾವ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರಾತ್ರಿ 11:30ನಲ್ಲಿ ಅಡ್ಡ ಹಾಕ್ಬಿಟ್ಟು ಈ ತರ ಮಾಡಿದ್ರು, ಮಚ್ಚಲ್ಲೆಲ್ಲ ಹೊಡೆದು. ಹೆದ್ದಾರಿಯಲ್ಲಿ ಕೊಲೆಯಾಗಿದೆ ಅನ್ನುವ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿ ಬಂದ ನಂದಗುಡಿ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನ ಶವಾಗಾರಕ್ಕೆ ರವಾನಿಸಿದ್ದಾರೆ. ಜೊತೆಗೆ ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ನೆಪದಲ್ಲಿ ವೈಷಮ್ಯದಿಂದ ದುಷ್ಕರ್ಮಿಗಳು ಕೊಲೆ ಮಾಡಿರುವುದು ಕಂಡು ಬಂದಿದೆ. ಕೊಲೆ ಮಾಡಿರೋದು ಯಾರು, ಯಾವ ವಾಹನ ಅಂತ ಹೇಳಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಮೃತ ಭಾರ್ಗವ್ ಖಾಸಗಿ ಬ್ಯಾಂಕ್ ಒಂದರಲ್ಲಿ ವಾಹನಗಳ ಸೀಸರ್ ಹಾಗೂ ಫೈನಾನ್ಸ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಕಳೆದ ರಾತ್ರಿ 11 ಗಂಟೆಗೆ ತಾಯಿಯ ಬಳಿ ಹಣವನ್ನ ಪಡೆದು ಬಂದಿದ್ದಂತೆ. ಆಮೇಲಾಗಿದ್ದೆ ದುರಂತ. ಒಟ್ಟಾರೆ ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದ ಯುವಕ ಕೋಲಾರದಿಂದ ಹೊಸಕೋಟೆಗೆ ಬರುವ ಮಾರ್ಗ ಮಧ್ಯೆ ಭೀಕರವಾಗಿ ಕೊಲೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ ನಂದಗುಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೊಲೆಯ ಹಿಂದಿನ ರಹಸ್ಯವನ್ನ ಭೇದಿಸಲಿಕ್ಕೆ ಮುಂದಾಗಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.